ಹಿರಿಯ ರಂಗಕರ್ಮಿ ಹಾಸ್ಯ ನಟ ರಾಜು ತಾಳಿಕೋಟೆ ವಿಧಿವಶರಾಗಿದ್ದಾರೆ. ಧಾರವಾಡದ ರಂಗಾಯಣದಲ್ಲಿ ನಟನ ಅಂತಿಮ ದರ್ಶನ ನಡೀತಾ ಇದೆ. ಸಾಕಷ್ಟು ಕಲಾವಿದರು ಈಗಾಗಲೇ ರಂಗಾಯಣಕ್ಕೆ ಆಗಮಿಸ್ತಾ ಇದ್ದಾರೆ. ರಂಗಭೂಮಿ ಕಲಾವಿದರು ಅಗಲಿದ ಹಿರಿಯ ನಟ ರಂಗಕರ್ಮಿ ಧಾರವಾಡದ ರಂಗಾಯಣದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತ ರಾಜು ತಾಳಿಕೋಟೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಹಾಸ್ಯ ನಟ ರಾಜು ತಾಳಿಕೋಟೆ ಸಾವಿಗೆ ಕಲಾವಿದರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಧಾರವಾಡದಿಂದ ವಿಜಯಪುರಕ್ಕೆ ತೆರಳತೆ ಪಾರ್ಥಿವ ಶರೀರ ಸಂಜೆ ವಿಜಯಪುರದ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಮುಸ್ಲಿಂ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ನಡೆಯುತ್ತೆ. ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರು ಹಾಗೂ ಸಂಬಂಧಿಗಳು ಚಿಕ್ಕ ಸಿಂದಗಿನಲ್ಲಿ ಈಗ ಕಾಯ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಸಾಕಷ್ಟು ಕಲಾವಿದರು ಈಗಾಗಲೇ ಅಗಲಿದ ಹಿರಿಯ ರಂಗಕರ್ಮಿ ಹಾಸ್ಯ ನಟ ರಾಜು ತಾಳಿಕೋಟೆ ಅವರ ಪಾರ್ಥಿವ ಶರೀರವನ್ನು ನೋಡಿ ಸಂತಾಪವನ್ನು ಸೂಚಿಸ್ತಾ ಇದೆ. ಕಳೆದ ಭಾನುವಾರ ರಾತ್ರಿ ಹೃದಯಾಘಾತಕ್ಕೆ ಒಳಗಾದಂಥ ರಾಜು ತಾಳಿಕೋಟೆ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಶೈನ್ ಶೆಟ್ಟಿ ಅವರ ಜೊತೆ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಮಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ತದನಂತರ ಅವ್ರನ್ನ ದಾಖಲಿಸಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ 5:30 ಸುಮಾರಿಗೆ ಇಹಲೋಕ ತ್ಯಜಿಸಿದ್ದಾರೆ ರಾಜು ತಾಳಿಕೋಟೆ ಅವರು. ಈಗಾಗಲೇ ಕುಟುಂಬಸ್ಥರು ಹೇಳಿರೋ ಪ್ರಕಾರ ಈ ಹಿಂದೆಯೇ ಅವ್ರಿಗೆ ಒಂದು ಬಾರಿ ಹೃದಯಾಘಾತ ಆಗಿತ್ತು. ಈಗ 2ನೇ ಬಾರಿ ಹೃದಯಾಘಾತ. ಅದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ. ಈಗ ಅವರ ಪಾರ್ಥಿವ ಶರೀರವನ್ನು ಧಾರವಾಡದ ರಂಗಾಯಣಕ್ಕೆ ತರಲಾಗಿದೆ. ನಂತರ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.